ವಸುಪ್ರದಃ ವಾಸುದೇವ. ಭಗವಂತನನ್ನು ವಾಸುದೇವ ಅಂತ ಕರೆದರು. ವಾಸುದೇವ ಅಂದರೆ ನೋಡಿದ ತಕ್ಷಣ ಎಲ್ರಿಗೂ ಅರ್ಥ ಆಗುತ್ತೆ, ವಸುದೇವನ ಮಗ ಅಂತ. ವಸುದೇವನ ಮಗ ಆದ್ದರಿಂದ ವಾಸುದೇವ ಅಲ್ಲ, ವಸುದೇವನ ಮಗನಾಗಿ ಅವತರಿಸುವ ಮುಂಚೆಯೂ ಅವನಿಗೆ ವಾಸುದೇವ ಅಂತ ಮೂಲ ರೂಪಕ್ಕೆ ಹೆಸರಿತ್ತಲ್ಲ. ವಾಸುದೇವ ಸಂಘರ್ಷಣ ಪ್ರದ್ಯುಮ್ನ ಅನಿರುದ್ಧ, ಅಲ್ಲಿದ್ದ ವಸುದೇವ. ವಸುದೇವ ಕಣ್ತೆರೆಯುವ ಮುಂಚೆ ಭಗವಂತ ವಾಸುದೇವನಾಗಿದ್ದ. ಯಾಕೆಂದರೆ ಅವನು ವಾಸು, ಅವನು ದೇವ. ವಾಸುದೇವ ಅಂದರೆ ಹೊಸ ಆಚ್ಛಾದನೆ ಅಂತ. ಮೊದಲು ನಾವು ಎಷ್ಟು ಪ್ರಯತ್ನ ಮಾಡಿದರೂ ನಮಗೆ ಕಾಣಿಸಿದೆ ತನ್ನನ್ನು ಮುಚ್ಚಿಕೊಂಡವ ವಾಸು. ವಾಸು ಅಂದರೆ ಮುಚ್ಚಿಕೊಂಡವ ಅಂತ ಅರ್ಥ. ಹೊಸ ಆಚ್ಛಾದನೆ. ವಸ್ತೆ ವಾಸಯತಿ ಇತಿವಾ ವಾಸುಹು, ತನ್ನನ್ನು ತಾನು ಮುಚ್ಚಿಕೊಂಡವ. ಏನು ಮಾಡಿದರೂ ಕಾಣೋಲ್ಲ ಅವನು. ಯಾವಾಗ ನಾವು ಸಮಾಧಿ ಸ್ಥಿತಿಯಿಂದ ಆಳಕ್ಕೆ ಇಳಿದು ನಮ್ಮ ಸ್ವರೂಪ ಸಾಕ್ಷಾತ್ಕಾರ, ಸೆಲ್ಫ್ ರಿಯಲೈಸೇಷನ್, 16ನೆಯ ಕಲೆಯನ್ನು ಕಂಡಾಗ, 16ನೆಯ ಕಲೆ ಅಂದರೆ ಜೀವಸ್ವರೂಪ, ಜೀವಸ್ವರೂಪವನ್ನು ನಾವು ಕಂಡಾಗ ದೇವ. ಸೆಲ್ಫ್ ರಿಯಲೈಸೇಷನ್ ಈಸ್ ದ ಓನ್ಲಿ ಮೀನ್ಸ್ ಟು ವಿಜುವಲೈಸ್ ದ ಬ್ರಹ್ಮನ್. ಭಗವಂತನನ್ನ ಕಾಣಬೇಕಾಗಿದ್ದರೆ ಒಂದೇ ಒಂದು ಉಪಾಯ, ಮೊದಲು ನಾವು ನಮ್ಮನ್ನು ಕಾಣಬೇಕು. ನಮ್ಮ ಅರಿವೇ ನಮಗೆ ಇಲ್ಲದೆ ಇದ್ದಾಗ ಭಗವಂತನ ಬಗ್ಗೆ ತಿಳಿತೇನೆ ಅಂತನ್ನುವಂಥ ಮಾತು ಸುಳ್ಳು, ಭಗವಂತನ ಬಗ್ಗೆ ತಿಳಿಸ್ತೇನೆ ಅನ್ನೋ ಮಾತು ಸುಳ್ಳು. ಆದ್ದರಿಂದ ಅದನ್ನೇ ನನ್ನನ್ನು ನಾನು ತಿಳ್ಕೊಂಡಾಗ, 16ನೆಯ ಕಲೆಯನ್ನು ನಾನು ಜೀರ್ಣಿಸಿಕೊಂಡಾಗ, 16ನೆಯ ಕಲೆ ಅಂದರೆ ನಾನೇ. 15 ಕಲೆಗಳು ಜಡ ಕಲೆಗಳು ಜೀವಕ್ಕೆ. ಈ 15 ಬೇಲಿಗಳ ಆಚೆಗೆ ಇರತಕ್ಕಂಥ ಜೀವಸ್ವರೂಪವೇ 16ನೆಯ ಕಲೆ. ಅದನ್ನು ನಾವು ಕಂಡಾಗ, ನಮಗೆ ಕಾಣೋದು ಬರೀ 15 ಬೇಲಿಗಳೇ, ಅದು ಕಾಣ್ತಾನೇ ಇಲ್ಲ ಜೀವಸ್ವರೂಪ. 15 ಬೇಲಿಗಳನ್ನು ದಾಟಿ 16ನೆಯ ಜೀವಸ್ವರೂಪವನ್ನು ಕಂಡಾಗ ಅದರ ಒಳಗೆ ಅಂತರ್ಯಾಮಿಯಾಗಿರತಕ್ಕ ಭಗವಂತನನ್ನು ಕಾಣುವುದು ಸುಲಭ ಆಗತ್ತೆ. ಅದಕ್ಕೆ ಈ ಕಣ್ಣಿನಿಂದ ಅಲ್ಲ ಕಾಣುವುದು, ಮತ್ತೆ ಧ್ಯಾನದ ಕಣ್ಣಿನಿಂದ ಅಲ್ಲ. ಎಷ್ಟೋ ಮಂದಿ ಧ್ಯಾನ ಮಾಡುವುದು ಅಂತ ಹೇಳ್ತಾರೆ, ಧ್ಯಾನದಲ್ಲಿ ಕಾಣುತ್ತೆ ಅಂತ. ಧ್ಯಾನದಲ್ಲಿ ಏನೂ ಕಾಣುವುದಿಲ್ಲ. ಧ್ಯಾನದಲ್ಲಿ ಕಾಣುವುದು ಭಗವಂತ ಅಲ್ಲ. ಮತ್ತೆ ನಮಗೆ ಹೊರಗಣ್ಣಿನಲ್ಲಿ ಹೊರಗಿನಿಂದ ನಾವು ಕಲ್ಪಿಸಿದಂಥ ರೂಪ ಕಾಣುತ್ತೆ. ನಾವು ಕೆತ್ತಿ ಇಟ್ಟಂಥ ವಿಗ್ರಹ, ನಾವು ಮಾಡಿಸಿದ ಪ್ರತಿಮೆ ಅಥವಾ ಫೋಟೋ, ಇನ್ನೊಂದೋ ಮತ್ತೊಂದೋ ಯಾವುದೋ ಒಂದು ಪ್ರತೀಕ. ಕಣ್ಣು ಮುಚ್ಚಿ ಧ್ಯಾನದಲ್ಲಿ ಕಾಣುವುದು ನಮ್ಮ ಮನಸ್ಸು ಕೆತ್ತಿದ ಪ್ರತಿಮೆ. ಇಟ್ಸ್ ಎ ಮೆಂಟಲ್ ಇಮೇಜ್. ನಮ್ಮ ಮೆಂಟಲ್ ಪ್ರಾಜೆಕ್ಷನ್ನನ್ನೇ ನಾವು ನೋಡುವುದು ಹೊರತು ಧ್ಯಾನದಲ್ಲಿ ದೇವರನ್ನು ನೋಡುವುದಲ್ಲ. ಧ್ಯಾನ ಅಂದರೆ ಒಂಥರದ ಕನಸಿನ ಸ್ಥಿತಿ ಅದು. ಆದ್ದರಿಂದ ಕನಸಿನಲ್ಲಿ ನಮ್ಮ ಮನಸ್ಸು ಕೆತ್ತಿದ ವಿಗ್ರಹವನ್ನು ನೋಡ್ತೇವೆ. ಎಚ್ಚರದಲ್ಲಿ ಹೊರಗಿನಿಂದ ಶಿಲ್ಪಿಗಳು ಕೆತ್ತಿದ ಅಂಗಡಿಯಲ್ಲಿ ಕೊಂಡುಕೊಂಡು ತಂದಂಥ ವಿಗ್ರಹವನ್ನು ನೋಡ್ತೇವೆ. ಅದಕ್ಕೆ ಅದು ಎರಡೂ ಕೂಡ ಭಗವಂತನ ದರ್ಶನ ಅಲ್ಲ. ಧ್ಯಾನದಲ್ಲಿ ಕೂಡ ಭಗವಂತನ ಸಾಕ್ಷಾತ್ಕಾರ ಆಗುವುದಲ್ಲ. ಇಟ್ಸ್ ಎ ಮೆಂಟಲ್ ಪ್ರಾಜೆಕ್ಷನ್. ನಮ್ಮ ಮನಸ್ಸು ಭಗವಂತನನ್ನ ಹೀಗಿದ್ದಾನೆ ಅಂತ ಯೋಚನೆ ಮಾಡಿ ಮನಸ್ಸೇ ರೂಪಿಸಿಕೊಂಡಂಥ, ಮನಸ್ಸೇ ತನ್ನ ಮನಸ್ಸಿನ ಕ್ಯಾನ್ವಾಸಿನಲ್ಲಿ ಮನಸ್ಸಿನ ಬ್ರಷು, ಮನಸ್ಸಿನ ಪೇಂಟಿನಿಂದ ಮಾಡಿರ್ತಕ್ಕ ಪೇಂಟಿಂಗು ಅಷ್ಟೆ. ಆ ಮನಸ್ಸನ್ನು ಕೂಡ ನಾವು ರಿಜೆಕ್ಟ್ ಮಾಡಿಬಿಡಬೇಕು. ಈ ಕಣ್ಣು ಅಲ್ಲ, ಮನಸ್ಸಿನ ಕಣ್ಣು ಅಲ್ಲ. ಎಲ್ಲ ಕಣ್ಣುಗಳು ಈಗ ನಾವು ಸಾಮಾನ್ಯವಾಗಿ ಪೇಪರ್ನಲ್ಲಿ ಬರುತ್ತೆ ನೋಡಿ, ಕಣ್ಣು ಮುಚ್ಚಿದರು ಅಂತ. ಆ ಕಣ್ಣು ಮುಚ್ಚುವುದು ಅಂದರೆ ಈ ಹೊರಗಿನ ಕಣ್ಣು ಮಾತ್ರ ಮುಚ್ಚುವುದು. ಅವರು ಮನಸ್ಸಿನ ಕಣ್ಣು ಮುಚ್ಚುವುದಿಲ್ಲ ಸತ್ತಾಗ ಕೂಡ. ನಿಜವಾದಂಥ ಭಗವಂತನ ದರ್ಶನ ಆಗ್ಬೇಕಾದ್ರೆ ಮನಸ್ಸಿನ ಕಣ್ಣೂ ಮುಚ್ಚಬೇಕು, ಪೂರ್ತಿ ಸಾಯಬೇಕು. ಸತ್ತಾಗಲೂ ಪೂರ ಸಾಯೋಲ್ಲ, ಅವನ ಒಳಗಿನ ಮನಸ್ಸಿನ ಕಣ್ಣು ಕೆಲಸ ಮಾಡ್ತಾ ಇರುತ್ತೆ. ಮನಸ್ಸಿನ ಕಣ್ಣು ಕೂಡ ನಲ್ಲಿಫೈ ಆದಾಗ, ಅಂದರೆ ಅನ್ನಮಯ ಕೋಶ, ಮನೋಮಯ ಕೋಶ, ಯಾವ ಕೋಶವೂ ಇಲ್ಲ, ಇವೆಲ್ಲವೂ ಸ್ಥಗನ ಆದಾಗ ಈ ಕೋಶಗಳ ಒಳಗೆ, ಅಂದರೆ ಕೋಶಗಳು ಅಂದರೆ ಅಂಗಿಗಳು. ನಮಗೆ ಎಷ್ಟು ಅಂಗಿಗಳಿವೆ? 5 ಅಂಗಿಗಳು. ಅನ್ನಮಯ ಕೋಶ, ಮನೋಮಯ ಕೋಶ, ವಿಜ್ಞಾನ ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. 5 ಅಂಗಿಗಳು. ಈ ಪಂಚಾಂಗ ಸಹಿತರಾಗಿಯೇ ಪಂಚಾಂಗಿಗಳಾಗಿ ನಾವು ಹುಟ್ಟಿ ಬರ್ತೇವೆ. ಈ ಅಂಗಿಯ ಒಳಗಿರತಕ್ಕಂಥ, ಅಂಗಿಗಳ ಒಳಗೆ ಇರತಕ್ಕಂಥ ಅಂಗಿ ಇದ್ದಾನಲ್ಲ ಜೀವ, ಅವನು ಈ ಎಲ್ಲ ಅಂಗಿಗಳನ್ನು ಕಳಚಿ ತೆಗಿಬೇಕು. ಇದು ನಮ್ಮ ಅನೇಕ ಜನ ಪಂಡಿತರಿಗೆ ಅಂಗಿ ತೆಗೆಯುವುದು ಅಂದ್ರೆ ಏನೂ ಗೊತ್ತಿಲ್ಲ.
ಅಂಗಿ ತೆಗಿಬೇಕು ಮಡಿ, ಅಂಗಿ ತೆಗಿಬೇಕು ಮಡಿ ಅಂತಾರೆ. ಮಡಿ ಅಂದರೆ ಈ ಅಂಗಿ ತೆಗಿಬೇಕು ಎಲ್ಲ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಈ 5 ಅಂಗಿಗಳನ್ನು ತೆಗೆದಾಗ ಅದರ ಒಳಗೆ ನಿಜವಾದ ಜೀವ ಕಾಣಿಸ್ತದೆ. ಅಲ್ಲಿ ನನಗೆ ಜೀವದ ದರ್ಶನವೇ ಇಲ್ಲ, ಬರೀ ಅಂಗಿ ದರ್ಶನ. ಈ ಅಂಗಿ ತೆಗೆದರೂ ಕಾಣೋದು ಅಂಗಿಯೇ, ಭಗವಂತ ಹಾಕಿ ಕಳಿಸಿದ ಅಂಗಿ ಕಾಣೋದು. ಆ 5 ಅಂಗಿಗಳನ್ನು ಕಳಿಸಿದಾಗ ಜೀವಸ್ವರೂಪ, ಆ ಜೀವಸ್ವರೂಪ ಉಂಟಲ್ಲ, ಅದು ಅನ್ನಮಯ ಅಲ್ಲ, ಅದು ಪ್ರಾಣಮಯ ಅಲ್ಲ, ಅದು ಮನೋಮಯ ಅಲ್ಲ, ಅದು ವಿಜ್ಞಾನಮಯ ಅಲ್ಲ, ಅದು ಆನಂದಮಯ ಅಲ್ಲ. ಅಂದ್ರೆ ಈ ಕೋಶದ ಜಡ ಜ್ಞಾನಾನಂದ ಕಾರಣವಾದ ಜಡ ಕೋಶ ಅಲ್ಲ ಅದು, ಮತ್ತೆ ಅದು ಸ್ವರೂಪತಃ ಜ್ಞಾನಾನಂದಮಯ. ಅದರ ಕಣ್ಣು ಆ ಕಣ್ಣಿನಿಂದ ಭಗವಂತನನ್ನು ನೋಡಬೇಕು. ಆ ಜ್ಞಾನಾನಂದಮಯವಾದ ಆತ್ಮಸ್ವರೂಪದ ಕಣ್ಣಿನಿಂದ ಭಗವಂತನನ್ನು ನೋಡಬೇಕು. ಆಗ ಜ್ಞಾನಾನಂದಮಯನಾದ ಭಗವಂತ ಕಾಣ್ತಾನೆ. ಇದಕ್ಕೆ ಸ್ವರೂಪದ ಸಾಕ್ಷಾತ್ಕಾರ ಆಗದೆ ಭಗವಂತ ಕಾಣುವುದಿಲ್ಲ. ಸ್ವರೂಪ ಅನ್ನೋದು ಜ್ಞಾನಾನಂದಮಯವಾದ ಜೀವಸ್ವರೂಪ ತಿಳಿದಾಗ ಭಗವಂತನನ್ನು ಕಾಣುವ ಪ್ರೋಸೆಸ್ಸು ಸ್ವಚ್ಛವಾಯಿತು. ಅದಕ್ಕೆ ಎಲ್ಲ ಹೊರಗಿನ ಅಂಗಿಗಳನ್ನು ಕಳಚಿ ಬಿಸಾಡಬೇಕು. ಆಗ ದೇವ ಅಂದರು. ಮೊದಲು ವಾಸು ತನ್ನನ್ನು ಮುಚ್ಚಿಕೊಂಡ. ಯಾಕೆಂದ್ರೆ ಮೊದಲು ನಮ್ಮನ್ನು ಮುಚ್ಚಿಟ್ಟ 5 ಅಂಗಿಗಳಿಂದ, ತಾನು ಮುಚ್ಚಿ ಕೂತು ಬಿಟ್ಟ. ನಾವು ಈ 5 ಅಂಗಿಗಳನ್ನು ಕಳಚಿ ಬತ್ತಲಾದಾಗ ನಮ್ಮ ಮುಂದೆ ಅವನು ಬತ್ತಲಾದ. ಹೀಗೆ ಭಗವಂತನ ಮುಂದೆ ನಾವು ಬತ್ತಲಾದಾಗ ಭಗವಂತ ನಮ್ಮ ಮುಂದೆ ಬತ್ತಲಾಗ್ತಾನೆ. ಗೋಪಿಕಾಸ್ತ್ರೀಯರ ವಸ್ತ್ರಾಪಹಾರದ ಕಥೆ ಇದೆ, ವಾಸುದೇವನ ಕಥೆ. ಭಗವಂತನ ಮುಂದೆ ನಾವು ಮುಚ್ಚಿಕೊಳ್ಳಬಾರದು. ನೋಡಿ, ಕೃಷ್ಣನ ಮುಂದೆ ಏನು ಮಾಡಿದ್ರು ಗೋಪಿಕಾಸ್ತ್ರೀಯರು? ಮೇಲ್ ಬರ್ರಿ ಅಂದರೆ ಮೇಲ್ ಬರೋಲ್ಲ ಅಂದೆ. ಅಲ್ಲ, ಒಳಗೆ ತುಂಬಿರುವ ಶಕ್ತಿಗೆ ಕೈ ಹಿಡ್ಕೊಂಡ್ರೆ ಕಾಣೋಲ್ವಾ? ಏನನ್ನು ಮುಚ್ಚಿಕೊಳ್ಳುವುದು ಭಗವಂತನ ಮುಂದೆ? ಭಗವಂತನ ಮುಂದೆ ನಮ್ಮ ದೌರ್ಬಲ್ಯವನ್ನು ನಾವು ಮುಚ್ಚಿಕೊಳ್ತೇವಲ್ಲ, ಅದು ಕಳಚಿಕೊಂಡಾಗ ಬತ್ತಲಾಗುವುದು. ಆಗ ಭಗವಂತನು ತನ್ನನ್ನು ಮುಚ್ಚಿಕೊಂಡಿದ್ದ ನಮ್ಮ ಮುಂದೆ ಬತ್ತಲಾಗ್ತಾನೆ. ಈ ಮುಚ್ಚಿಕೊಂಡವರ ಮುಂದೆ ಮುಚ್ಚಿಕೊಂಡವನು, ಬತ್ತಲಾದವರ ಮುಂದೆ ಬತ್ತಲಾಗುವವನು ಯಾರೋ, ಅವನು ವಾಸುದೇವ. ಇದು ವಾಸುದೇವ ಶಬ್ದದ ಅರ್ಥ.